ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿನಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೊಂದು ಕೇಳಿ ಬಂದಿರುವಂತದ್ದು. ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂತ ಹೊಡೆದಿತ್ತು. ಗೂಂಡಾ ತರ ಬರ್ತಿರ್ತೀರಾ ಪರ್ಮಿಷನ್ ತಗೊಂಡು ಅದೇನ್ ಮಾಡ್ಬೇಕು ನಿಮ್ಗೆ ಸರ್ ಇಲ್ಲಿ ಬಂದಿರೋರಿಗೆ ಪರ್ಮಿಷನ್ ಇಲ್ದಲೆ. 2 ತೊಡೆಗೆ ಏಟಾಗಿದೆ, ಕೈಗೆ ಏಟಾಗಿದೆ, ಅವಳಿಗೆ ಊಟ ಮಾಡೋಕ್ಕಾಗಲ್ಲ. ಗೂಂಡಾ ವರ್ತನೆ ಮಾಡಬೇಡಿ. ಗುಂಡು ತರ ಏನ್ ಮಾಡ್ತಾ ಇದೀವಿ ನಾವು? ಸ್ಟೂಡೆಂಟ್ ಮೇಲೆ ನೀವು ಮಾಡಿರೋದು, ಸ್ಟೂಡೆಂಟ್ ಅದಕ್ಕೆ ಅಲ್ಲಿ ಅಡ್ಮಿಟ್ ಆಗಿರೋದು. ಗೂಂಡಾ ವರ್ತನೆ ನೀವು ಮಾಡಿರೋದು, ನಾವಲ್ಲ. ವಿದ್ಯಾರ್ಥಿನಿ ಮೇಲೆ ಕ್ರೌರ್ಯ ಮೆರೀತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂತ ಹೊಡೆದಿತ್ತು. ಕಡಿಮೆ ಅಂಕ ಪಡೆದಿದ್ದಕ್ಕೆ ಶಿಕ್ಷಕಿಯಿಂದ ಹಲ್ಲೆ ಆರೋಪ. ಮನಸೋ ಇಚ್ಛೆ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದ್ರ ಶಿಕ್ಷಕಿ. ಪ್ರಶ್ನಿಸಲು ಹೋಗಿದ್ದಕ್ಕೆ ಮಾಧ್ಯಮದವರ ಮೇಲೆ ದರ್ಪ. ಗೂಂಡಾ ತರ ಬರ್ತಿರ್ತೀರಾ ಪರ್ಮಿಷನ್ ತಗೊಂಡು ಅದೇನ್ ಮಾಡ್ಬೇಕು ನಿಮ್ಗೆ ಸರ್ ಇಲ್ಲಿ ಬಂದಿರೋರಿಗೆ ಪರ್ಮಿಷನ್ ಇಲ್ದಲೆ. ಗುರುದೇವೋ ಭವ ಅಂತಾರೆ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದಿರುತ್ತೆ. ಮಕ್ಕಳನ್ನ ಶಿಕ್ಷಿಸುವ, ದಂಡಿಸುವ ಹಕ್ಕು ಶಿಕ್ಷಕರಿಗಿರುತ್ತೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ SSLC ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ಕಡಿಮೆ ಅಂಕ ಪಡೆದಿದ್ದಾಳೆ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿನಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅಲ್ಲದೆ ಪರೀಕ್ಷೆಗೆ ಕೆಲ ದಿನಗಳು ಬಾಕಿ ಇರುವಾಗಲೇ ಶಿಕ್ಷಕಿಯ ಹಲ್ಲೆಯಿಂದಾಗಿ ಆಸ್ಪತ್ರೆ ಪಾಲಾಗಿದ್ದು ಶಿಕ್ಷಣ ಸಂಸ್ಥೆ ವಿರುದ್ಧ ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಷ್ಟಕ್ಕೂ ಈ ಘಟನೆ ಬೆಳಕಿಗೆ ಬಂದಿರೋದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಸಣ್ಣೇನಹಳ್ಳಿಯಲ್ಲಿ. ಹೀಗೆ ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಾ ಇರೋ ವಿದ್ಯಾರ್ಥಿನಿ ಮಗಳ ಸ್ಥಿತಿ ಕಂಡು ಕಣ್ಣೀರಿಡ್ತಾ ಇರೋ, ಆಕ್ರೋಶ ಹೊರ ಹಾಕ್ತಾ ಇರೋ ಪೋಷಕರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ತಿಪ್ಟೂರು ತಾಲೂಕು ಆಸ್ಪತ್ರೆಯಲ್ಲಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಚೌಕನಹಳ್ಳಿ ಗ್ರಾಮದ ವಿದ್ಯಾರ್ಥಿನಿಯಾದ ವರ್ಷ ತಿಪ್ಟೂರಿನ ಸಣ್ಣೇನಹಳ್ಳಿಯಲ್ಲಿರೋ ಸೈಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಶಾಲೆಯ ಹಾಸ್ಟೆಲ್ನಲ್ಲೇ ಇದ್ದು ಓದ್ತಾ ಇದ್ಲು. ಮೊನ್ನೆ SSLC ಪರೀಕ್ಷೆ ನಡೆದಿದ್ದು ಆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ವರ್ಷ ಇಂಗ್ಲಿಷ್ ಭಾಷೆಯಲ್ಲಿ 50ಕ್ಕೆ 40 ಅಂಕಗಳನ್ನು ಪಡೆದಿದ್ದು ಕಡಿಮೆ ಅಂಕ ತೆಗೆದಿದ್ದೀಯಾ ಅಂತ ಶಾಲೆಯ ಹೆಡ್ ಮಾಸ್ಟರ್ ಹಾಗೂ ಇಂಗ್ಲಿಷ್ ಟೀಚರ್ ಆಗಿರೋ ಸಿಸ್ಟರ್ ನಿಶಾಂತಿ ಅನ್ನೋರು ಸೋಮವಾರ ವಿದ್ಯಾರ್ಥಿನಿ ಮೇಲೆ ಮೃಗೀಯ ವರ್ತನೆ ಮಾಡಿದ್ದು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಶಿಕ್ಷಕಿಯ ಹಲ್ಲೆಯಿಂದ ವಿದ್ಯಾರ್ಥಿನಿಯ ತೊಡೆ ಹಾಗೂ ಕೈ ಭಾಗಕ್ಕೆ ಹೆಚ್ಚು ಗಾಯಗಳಾಗಿದ್ದು ತಿಪ್ಟೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂತ ಹೊಡೆದಿತ್ತು. ಇನ್ನು ಶಿಕ್ಷಕಿಯಿಂದ ಹಲ್ಲೆಗೆ ಒಳಗಾದ ವಿದ್ಯಾರ್ಥಿನಿ ವರ್ಷ SSLC ಪರೀಕ್ಷೆಗೆ ಸಿದ್ಧತೆಗಾಗಿ ಸೈಂಟ್ ಜೋಸೆಫ್ ಶಾಲೆಯ ಹಾಸ್ಟೆಲ್ನಲ್ಲಿ ತಂಗಿದ್ದು ಮೊನ್ನೆ ಬುಧವಾರ ನೋವು ಹೆಚ್ಚಾದ ಕಾರಣ ಮನೆಗೆ ತಡವಾಗಿ ವಿಷಯ ತಿಳಿಸಿರೋದ್ರಿಂದ ಸೋಮವಾರ ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇಂಗ್ಲಿಷ್ ಭಾಷೆಯಲ್ಲಿ 50ಕ್ಕೆ 40 ಮಾರ್ಕ್ಸ್ ತೆಗೆದಿದ್ರೂ ಕೂಡ ಇನ್ನೂ ಜಾಸ್ತಿ ಸ್ಕೋರ್ ಮಾಡಬೇಕಾಗಿತ್ತು ಅಂತ ಟೀಚರ್ ಹೊಡೆದಿದ್ದಾರೆ ಅಂತ ಗಾಯಗೊಂಡ ವರ್ಷ ಕಣ್ಣೀರು ಹಾಕಿದ್ರು. ಇಂಗ್ಲೀಷಲ್ಲಿ ಒಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದೈತೆ ಅಂತ ಹೊಡೆದ್ರು ಅಷ್ಟೇ. ಆಮೇಲೆ ಮನೆಗೆ ಹೋಗಿದ್ದೆ ಅಂತ ಬೈದರು. ಅದಾದಮೇಲೆ ಅದು ಹೊಡೆದಿದ್ದಕ್ಕೆ ಪೇಯ್ನ್ ಜಾಸ್ತಿ ಆಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವ್ರೇನು ಟ್ರೀಟ್ಮೆಂಟ್ ಕೊಡಲಿಲ್ಲ. ಅದಕ್ಕೆ ನಮ್ಮ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿದೆ ಬಂದುಬಿಟ್ಟು ವೆಡ್ನಸ್ಡೇ. ಅದು ತುಂಬ ಪೇಯ್ನ್ ಇದೆ, ಬರೆಯೋಕ್ಕಾಗ್ತಿಲ್ಲ. ಜಾಸ್ತಿ ಏಟಾಗಿದೆ. ಈಗ ಎಷ್ಟು ಬಂದಿತ್ತು ನಿಮ್ಗೆ ಮಾರ್ಕ್ಸ್ ಕಡಿಮೆ ಅಂದರೆ? 40 ಕಡಿಮೆ ಮಾರ್ಕ್ಸ್ ಅಲ್ಲ, ಆದರೂ ನಿಮ್ಗೆ ಏನಕ್ಕೆ ಈ ಥರ ಮಾಡಿದ್ರು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಯಾರು ಹೊಡೆದಿರೋದು ಇವಾಗ ನಿಮಗೆ? ಸಿಸ್ಟರ್ ನಿಶಾಂತಿ ಅಂತ HM ಅವರು. ಇಂಗ್ಲೀಷ್ ಟೀಚರ್ ಅವರೇನಾ? ಇಂಗ್ಲೀಷ್ ಟೀಚರ್ ಅವರೇ. ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ಬ್ಯಾಚ್ SSLCಯಲ್ಲಿ? 15. ನಿಮ್ಮೊಬ್ಬರಿಗೆ ಹೊಡೆದಿರೋದಾ? ಅವ್ರಿಗೂ ಹೊಡೆದ್ರು, ಅಷ್ಟು ಗೊತ್ತಿಲ್ಲ ನನಗೆ. ಜಾಸ್ತಿ ಏಟಾಗಿದೆ. ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ಹೊಡೆದಿದ್ದಾರೆ. ಇನ್ನು ತಮ್ಮ ಮಗಳು ಚೆನ್ನಾಗಿ ಓದಲಿ ಅಂತ ದೂರ ಆದರೂ ಪರವಾಗಿಲ್ಲ ಅಂತ ಸೈಂಟ್ ಜೋಸೆಫ್ ಶಾಲೆಗೆ ಸೇರಿಸಿದ್ವಿ. 50ಕ್ಕೆ 40 ಮಾರ್ಕ್ಸ್ ತೆಗೆದಿದ್ರು ಕೂಡ ಹೀಗೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಈಗ ನಮ್ಮ ಮಗಳಿಗೆ ಓದೋದಕ್ಕಾಗ್ತಾ ಇಲ್ಲ, ಕೈಯಲ್ಲಿ ಪೆನ್ ಹಿಡಿಯೋದಕ್ಕೂ ಆಗ್ತಾ ಇಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ SSLC ಮೇನ್ ಎಕ್ಸಾಮ್ ಇದ್ದು ನಾವು ಈಗ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ.
ನಮ್ಮ ಮಗಳ ಮೇಲೆ ಹೀಗೆ ಹಲ್ಲೆ ಯಾಕೆ ಮಾಡಿದ್ರು ಅಂತ ಅವರೇ ಹೇಳಬೇಕು ಅಂತ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿನಿ ಪೋಷಕರು ಆಕ್ರೋಶ ಹೊರಹಾಕಿದ್ರು. ನಮಗೆ ಬಂದು ನಮಗೆ ಮೇಡಮ್ ಅವರು ಹೊಡೆದೇ ಕೊಟ್ಟರು ಅಂತ ಹೇಳಿದ್ರು ಅಷ್ಟೇ. ಏನಕ್ಕೆ ಅನ್ನೋದಕ್ಕೆ ಅದೇ ನಮ್ಮ ಮಾರ್ಕ್ಸ್ ಕಮ್ಮಿ ಬಂದೈತೆ ಅಂತೇಳಿ ಅದೇ ಕೊಟ್ಟರು ಅಂತ ಅಂದು. ಅಲ್ಲ, ಈಗ 40 ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರು. 40 ಮಾರ್ಕ್ಸ್ ಕಡಿಮೆ ಅಲ್ಲ, ಆದರೂ ಏನಕ್ಕೆ ಕೊಡಬೇಕು? ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸರ್, ನಮಗೆ ಅವರೇ ಬಂದು ಹೇಳಬೇಕು. ಇವಾಗ ಜಾಸ್ತಿ ಏಟಾಗಿದೆ. ಏಟಾಗಿದೆ. 2 ತೊಡೆಗೆ ಏಟಾಗಿದೆ, ಕೈಗೆ ಏಟಾಗಿದೆ. ಅವಳಿಗೆ ಊಟ ಮಾಡೋಕ್ಕಾಗಲ್ಲ, ಪೆನ್ ಹಿಡ್ಕೊಂಡು ಬರೆಯೋಕ್ಕಾಗಲ್ಲ. ಅಲ್ಲ, ಈಗ ಚಿಕ್ಕ ಮಕ್ಕಳ ಮೇಲೆ ಈ ಥರ ಮಾರ್ಕ್ಸಿಗೋಸ್ಕರ ಹೊಡೆದ್ರೆ ಹೆಂಗೆ? ಅದು ಅವ್ರನ್ನ ಕೇಳಬೇಕು ನಾವು. ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡ್ದಲೇ ಮಾಡಿದ್ದಾರೆ ಇದಷ್ಟೇ. ಯಾವಾಗ ಹೊಡೆದಿರೋದು? ಅದು ಅವಳು ಬಂದು ಬುಧವಾರ ನೈಟ್ ಹೇಳ್ದಾಗಲೇ ಗೊತ್ತಾಗಿದ್ದು ನಮಗೆ. ಅದೇ ಹೆಂಗೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಇನ್ನು ಹೋಗೋಕ್ಕೂ ಭಯ ಆಗುತ್ತೆ, ಅಲ್ಲಿ ಸ್ಕೂಲಿಗೆ ಮಕ್ಕಳನ್ನ ಕಳ್ಸೋಕ್ಕೂ ಭಯನೇ. ಶನಿವಾರ ದಿವಸ ಮಾರ್ಕ್ಸ್ ಕಮ್ಮಿ ಬಂದೈತೆ ಅಂತವ ಒದೆ ಕೊಟ್ಟಿದ್ದಾರೆ. ಅವರಿನ್ನೂ ಏನು ರೆಸ್ಪಾನ್ಸೇ ಮಾಡಿಲ್ಲ, ಬಂದು ಏನು ಎತ್ತ ಅಂತ ಕೇಳಿಲ್ಲ. ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ದೀವಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಂಗನಾಥನ್ ಅವರು ಕಂಪ್ಲೇಂಟು ತಗೊಂಡವ್ರೆ, ಇನ್ನೂ ಬಂದಿಲ್ಲ. ಅದು ತೊಡೆ ಭಾಗದಲ್ಲಿ ನೋಡಿಬಿಟ್ರೆ ನೀವು ಪ್ರಾಣ ಹೋಗುತ್ತೆ ಮಕ್ಕಳಿಗೆ. ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಮಕ್ಕಳಿಗೆ ಹೊಡೆಯಂಗೆ ಇಲ್ಲ. ಆ್ಯಕ್ಚುಲಿ ಹೊಡೆದಿದ್ದಾರೆ, ಹೊಡೆದು ಮತ್ತೆ ಬಂದು ಹೇಳಿವಿಲ್ಲ, ಏನೋ ಅಲರ್ಜಿ ಆಯ್ತು ಅಂತ ಮನೆ ತಕ್ಕ ಕಳ್ಸವ್ರಿ. ಮತ್ತು ಇನ್ನು ಕೇಳೋಕ್ಕೂ ಇನ್ನು ಅದು ಯಾರೋ ಬಂದವ್ರೆ. ಈಗ ಅವ್ರು ಯಾರೋ 3ನೇ ವ್ಯಕ್ತಿ ಏನೋ ಮಾತಾಡ್ಕೋಬೇಕು ಅಂತ ಹೇಳ್ತಾರೆ. ಅವ್ರು ಇನ್ನೂ ಬಂದೇ ಇಲ್ಲ. ಅಲ್ಲೇ ನೆನ್ನೆ ನೈಟು ಅಡ್ಮಿಟ್ ಮಾಡಿರೋದು, ಇವತ್ತಿನವರೆಗೂ ಬಂದಿಲ್ಲ ನೋಡ್ಕೊಂಡು ಹೋಗೋಕ್ಕೆ. ಫಾದರ್ ಏನೋ ಬಂದವ್ರಂತೆ, ಅವ್ರು ಹೊಡೆದಿರೋರು ಬಂದಿಲ್ಲ. ಮತ್ತು ಇನ್ನು ಅದಕ್ಕೆ ಅದು ಏನು ಅನ್ನೋದು ಬಂದು ನೋಡೋಕ್ಕಿಲ್ಲ. ಇನ್ನು ಅಧಿಕಾರಿಗಳು ಅಂತೂ ಬಂದವರಂತೆ. ಮೇಡಮರು DC ಎಕ್ಸಾಮ್ ನಡೀತೈತಲ್ಲ, ನಮಗೂ ಅದು ಮಾನವೀಯತೆ ಐತೆ, ಅದ್ರ ಬಗ್ಗೆ ಎಲ್ಲರಿಗೂ ಐತೆ ಗೌರವ. ಈಗ ಬಂದಿದ್ರಂತೆ ಮೇಡಮರು, ನೋಡ್ಕೊಂಡು ಹೋಗವ್ರೆ. ಅವರು ಎಕ್ಸಾಮ್ ನಡೆಯೋದು 1 ಗಂಟೆಯಿಂದ ಆಚೆಗೆ ಬತ್ತಿ ಕಣಪ್ಪ ಅಂತ ತಿರ್ಗಿ ಹೇಳ್ಯಾರೆ. ಫೋನ್ ಮಾಡಿದ್ರು ನನಗೆ, ಬತ್ತೀವಿ ಅಂತ ಹೇಳ್ಯಾರೆ. ಈಗ ನೊಣವಿನಕೆರೆ ಪೊಲೀಸ್ ಸ್ಟೇಷನ್ಗೂ ಅದು ಕಂಪ್ಲೇಂಟ್ ಆಗಿದೆ. ಅದನ್ನೇ ಮತ್ತೆ ನಾವು ಕೇಳಬೇಕು ಅಂತ. ನಿಮ್ಮಂಥವ್ರು ಎಲ್ಲ ಮುಂದಿನ ದಿನಕ್ಕೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬೋದು, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೋದು. ಹಂಗಾದ್ರೆ ನಾವು ದುಡ್ಡು ಕಟ್ಟಿಸಿ ಅದೇ ಕೊಡಂಗೆ ಆಯ್ತು. ಈಗ ಮಂಡೇ ಹೊಡೆದಿದ್ದಾರೆ, ಸೋಮವಾರ ಹೊಡೆದಿದ್ದಾರೆ. ಸೋಮವಾರ ಹೊಡೆದಿರೋದು, ಅದು 2 ದಿವಸ ಆದಮೇಲೆ ಹೇಳಿರೋದು ಅವಳು. ಅಲ್ಲ, ಈಗ ಮಾರ್ಕ್ಸ್ 40 ಮಾರ್ಕ್ಸ್ ಕಡಿಮೆನೂ ಏನಲ್ಲ, ಅದೇನು ಅಂತ ಕಡಿಮೆ ಏನಲ್ಲ ಹಣ. ಈಗ ಈ ಎಕ್ಸಾಮ್ಗೆ ದುಡ್ಡು ಕಟ್ತಿದ್ರೆ ಇದನ್ನ ಟಿಕೆಟ್ ಕೊಡ್ರಿ ಅಂತ ಸರ್ಕಾರವೇ ಆದೇಶ ಮಾಡೈತಿ. ಆಬ್ಸೆಂಟ್ ಆದ್ರೂ ಸ್ಕೂಲ್ಗಳಿಗೆ ಬರ್ದಿದ್ರು, ಆಬ್ಸೆಂಟ್ ಆದ್ರೂ ಇನ್ನು ಮಾರ್ಕ್ಸ್ ಇದು ಬರ್ದಿದ್ರು, ಈಗ ಸರ್ಕಾರ ಫೀಸ್ ಕಟ್ತಿದ್ರು ಆದೇಶ ಮಾಡೈತಿ. ಸರ್ಕಾರನೇ ಆದೇಶ ಮಾಡೈತಿ ಟಿಕೆಟ್ ಕೊಡಬೇಕು ಅಂತ. ಈಗ 1 ತಿಂಗಳಲ್ಲಿ ನಿಮಗೆ ಗೊತ್ತಲ್ಲ ಮಾಹಿತಿ, ಎಲ್ಲರಿಗೂ ಗೊತ್ತಾನೆ. ಅದೆಲ್ಲರಿಗೂ ಗೊತ್ತಿರೋದ್ರಿಂದಲೇ ಈ ಮುಂದೆ ಈಗ ಎಕ್ಸಾಮ್ ಅಲ್ಲ, ಇನ್ನು 8 ದಿವಸಕ್ಕೆ ಎಕ್ಸಾಮ್ ಇರೋದು. ಈಗ ನೋವಲ್ ಅದು ಹೆಂಗ್ ಬರೀತಾಳೆ ಅವಳು, ಏನ್ ಕತೆ. ಇನ್ನು ವಿದ್ಯಾರ್ಥಿನಿ ಮೇಲೆ ಶಿಕ್ಷಕಿಯ ಕ್ರೌರ್ಯದ ಬಗ್ಗೆ ಪ್ರಜಾಶಕ್ತಿ ಟಿವಿಗೆ ಮಾಹಿತಿ ಸಿಕ್ಕಿದ್ದು. ಹಲ್ಲೆ ಬಗ್ಗೆ ಮಾಹಿತಿ ಕೇಳುವುದಕ್ಕೆ ಪ್ರಜಾಶಕ್ತಿ ವರದಿಗಾರರು ಸೆಂಟ್ ಜೋಸೆಫ್ ಶಾಲೆ ಬಳಿ ತೆರಳಿದ್ದು, ಅಲ್ಲಿದ್ದ ಶಾಲೆ ಸಿಬ್ಬಂದಿ ನಮ್ಮ ತಂಡದ ಮೇಲೆ ದರ್ಪ ತೋರಿದ್ದಾರೆ. ಶಾಲೆ ವಿದ್ಯಾರ್ಥಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಕೂಡ ಆಡಳಿತ ಮಂಡಳಿ ಇಲ್ಲ, ಅವರು ರಿಲಿಜಿಯಸ್ ಮೀಟಿಂಗ್ ಹೋಗಿದ್ದಾರೆ ಅಂತ ಉಡಾಫೆ ಉತ್ತರ ಕೊಟ್ಟಿದ್ರು. ಅಲ್ಲದೆ ಈ ಬಗ್ಗೆ ವರದಿ ಮಾಡೋದಕ್ಕೆ ಮುಂದಾದ ಪ್ರಜಾಶಕ್ತಿ ಟಿವಿ ತಂಡದ ಮೇಲೆ ಆ ಶಾಲೆ ಶಿಕ್ಷಕರೊಬ್ಬರು ಧಮಕಿ ಹಾಕಿದ್ದಲ್ಲದೆ, ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾವು ವರದಿ ಮಾಡೋದಕ್ಕೆ ಬಿಡಲ್ಲ ಅಂತ ಹೆದರಿಸಿದ್ದಾರೆ. ಅಲ್ಲದೆ ಗೂಂಡಾಗಿರಿ ಮಾಡ್ತಾ ಇದ್ದೀರಾ ಅಂತ ನಿಂದಿಸುವುದಕ್ಕೆ ಶುರು ಮಾಡಿದ್ರು. ಅನಾಹುತ ಆದ್ರೂ ಅವರೇ ಇನ್ಚಾರ್ಜ್. ಈಗ ಅವ್ರು ಹಂಗಾರೆ ಈಗ ಫೋನ್ ಎತ್ತಾ ಇಲ್ವಲ್ಲ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಎತ್ತುತ್ತಾರೆ, ಎತ್ತಲ್ಲ ಅಂತ ನಾನು ಏನು ಫೋನ್ ಎತ್ತಾ ಇಲ್ವಲ್ಲ. ಈಗ ಸ್ಕೂಲಲ್ಲಿ ಏನಾದ್ರು ಅನಾಹುತ ಆಯ್ತಪ್ಪ, ಇಲ್ಲ ಮಕ್ಳಿಗೆ ಏನಾದ್ರು ಆಯ್ತು, ಏನೋ ದೊಡ್ಡ ಸಮಸ್ಯೆ ಆಯ್ತು, ಸದ್ಯಕ್ಕೆ ಅವ್ರು ನಾಟ್ ರೀಚಬಲ್ ಆಗ ಫೋನ್ ಎತ್ತಿಲ್ಲ ಅಂತ ನಾನು ಹೇಳ್ತಾರೆ. ಫೋನ್ ಎತ್ತದೇ ಇಲ್ಲ ಅಂತ ಹೇಳೋದು. ಅಲ್ಲ, ಎತ್ತದೇ ಇಲ್ಲ ಅಂತ ಅಲ್ಲ, ಈಗ ಮತ್ತೆ ಈಗಲೇ ಎತ್ತಾ ಇಲ್ದಾರು. ಈಗಲೇ ಏನಾದ್ರು ಅಲ್ಲಿ ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ಇನ್ಚಾರ್ಜ್ ಯಾರು? ನಿಮ್ಗೆ ಏನ್ ಹೇಳೋಣ ಸರ್ ಗೊತ್ತಿಲ್ಲ. ನೀವು ಅದೇ ಆನ್ಸರ್ ಮಾಡಿ ಅಷ್ಟೇ. ಏನ್ ಹೇಳೋಣ? ಈಗ ಮಕ್ಕಳಿದ್ದಾರೆ, ಎಲ್ಲರೂ ಬಿಟ್ಟು ಇವರು ಹೋಗ್ತಾರೆ ಅಂದ್ರೆ ಇನ್ಚಾರ್ಜ್ ಯಾರು? ಮತ್ತೆ ಮಕ್ಕಳಿಗೆ ಇಲ್ಲಿ ಸೇಫ್ಟಿ ಯಾರು? ನಿಮ್ಗೂ ನಾನು ಹೇಳಕ್ ಬರ್ತಾ ಇಲ್ಲ. ನನಗೆ ಏನ್ ಹೇಳ್ತಾ ನಿಮ್ಗೂ ಅರ್ಥ ಮಾಡ್ಕೊಂಡು, ನೀವು ಕೆಲಸಗಾರ. ನನಗೆ ಅರ್ಥ ಆಗ್ತದೆ. ಅಲ್ಲ, ನೀವು ಕೆಲಸಗಾರನೇ, ನಿಮ್ಗೂ ಗೊತ್ತು ಅದ್ರ ಸಮಸ್ಯೆ ಏನು ಅಂತ. ಈಗ ಒಬ್ರು ಇನ್ಚಾರ್ಜ್ ಇಲ್ಲ ಅಂದ್ರೆ ನನ್ಗೆ ಅವ್ರು ಕೇಳಿದರೆ ನಾವು ನಿಮ್ನು ಹೊರಗಡೆ ನಾವೇನು ನೀವು ನಾನು ದೊಡ್ಡ ಸ್ಕೂಲು ನಿಮ್ಮನ್ನ ನಾನು ಹೊರಗಡೆ ಹೋಗಿ ಏನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್. ನಾನು ಕೂಡ ಅದನ್ನ ಹೇಳ್ತಾ ಇದ್ದೀನಿ. ಇಷ್ಟು ದೊಡ್ಡ ಸ್ಕೂಲಲ್ಲಿ ಇನ್ಚಾರ್ಜ್ ಇಲ್ಲದೆ HM ಇಲ್ಲದೆ ಇರ್ತಾರೆ, ಯಾರಿಗೂ ಕೂಡ ಇನ್ಚಾರ್ಜ್ ಕೊಟ್ಟೋಗಿಲ್ಲ ಅಂತಂದ್ರೆ 450 ಜನ ಇರೋ ಸ್ಕೂಲಲ್ಲಿ ಮತ್ತೆ ಇಲ್ಲಿ ಏನಾದ್ರು ಆದ್ರೆ ಯಾರು ಜವಾಬ್ದಾರಿ? ಇನ್ಚಾರ್ಜ್ ಅಂದ್ರೆ 2 ದಿನ 3 ದಿನ 1 ದಿನ ಸ್ಟೇಷನ್ ಬಿಟ್ಟು ಹೋದ್ರೆ ಹೇಳ್ತಾರೆ ಸರ್. ಸ್ಟೇಷನ್ ಏನು ಬಿಟ್ಟಿಲ್ಲ ಅವ್ರು. ಇನ್ನು ಇಲ್ಲೇನೋ ಟ್ರಿಪ್ ಟೂರ್ಗೆಲ್ಗೋ ಹೋಗಿರ್ಬೇಕು, ಬರ್ತಾರೆ ಅವರು ಸಂಜೆ ಒಳಗೆ. ನಾವ್ ಹೇಳ್ತಿದೀವಲ್ಲ, ನೀವು ಫೋನ್ ಮಾಡಿ ಅಥರೈಸ್ ಪರ್ಸನ್ಗೆ ಫೋನ್ ಮಾಡಿ ಪರ್ಮಿಷನ್ ತಗೊಂಡ್ ಬನ್ನಿ. ಅರ್ಥ ಆಗ್ತಿದ್ಯಾ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ವಿತೌಟ್ ಪರ್ಮಿಷನ್ ಎಲ್ಲ ಬರ್ತಾ ಇರ್ತೀರಾ ನೀವು ಒಳಗಡೆ ಗುಂಡುತ್ತಾರ?
ಏನ್ ತರ ಗುಂಡ ತರ ಬರ್ತಿರ್ತಾರ ಪರ್ಮಿಷನ್ ತಗೊಂಡು ಅದೇನ್ ಮಾಡ್ಬೇಕು ಮಾಡು ನಿಮ್ಗೆ ಸರ್ ಇಲ್ಲಿ ಬಂದಿರೋರಿಗೆ ಪರ್ಮಿಷನ್ ಇಲ್ದಲೆ ಕರೆಕ್ಟಾಗಿ ಮಾತಾಡಿ. ಯಾಕೆ ಹೊಡಿತೀರಾ? ನಾನೇ ಕುಡಿಲಿ ನಿಮ್ಗೆ ಮತ್ತೆ ಹೊಡೆಯಂಗೆ ಬರ್ತಾ ಇದೀರಲ್ಲ, ಅಂತ ಯಾಕೆ ಮಾತಾಡ್ತಿದ್ದೀರಾ? ಗುಂಡು ತರ ಬರ್ತಾ ಇದೀರಾ ಅಂತ ಹೇಳ್ತಿರೋದು. ಮಾತಾಡಿ ಸರ್, ನಿಮ್ ಸುಮ್ಮನೆ ನೀವು ಅಲ್ಲ, ಚಿಕ್ಕದಾಗಿರೋದನ್ನ ದೊಡ್ಡದು ಮಾಡಬೇಡಿ. ನಾವು ಹೇಳ್ತಾ ಹೇಳ್ತೀವಿ ಗುಂಡ ವರ್ತನೆ ನೀವು ಬೇಡ ಸರ್, ಇಲ್ಲಿ ನೀವು ಬೆದರಿಕೆ ಹಾಕ್ಬೇಡಿ, ನೀವು ಗುಂಡ ವರ್ತನೆ ಮಾಡ್ಬೇಡಿ. ಗುಂಡು ತರ ಎಲ್ಲಿ ಮಾಡ್ತಾ ಇದೀವಿ ನಾವು? ಸ್ಟೂಡೆಂಟ್ ಮೇಲೆ ನೀವು ಮಾಡಿರೋದು, ಸ್ಟೂಡೆಂಟ್ ಅದಕ್ಕೆ ಅಲ್ಲಿ ಅಡ್ಮಿಟ್ ಆಗಿರೋದು. ಗುಂಡ ವರ್ತನೆ ನೀವು ಮಾಡಿರೋದು, ನಾವಲ್ಲ. ಎಲ್ಲಿ ಮಾಡಿ ಸ್ಟೂಡೆಂಟ್ ನಿಮ್ಮ ಸ್ಕೂಲ್ ಸ್ಟೂಡೆಂಟ್ ಮೇಲೆ ಗುಂಡ ವರ್ತನೆ ಮಾಡಿರೋದು ಅಲ್ಲಿ ಸರ್ ಅಲ್ಲಿ ಹೋಗಿ ವಿಡಿಯೋ ತಗೊಳ್ಳಿ. ಮೇಲೆ ನೀವು ಗುಂಡ ವರ್ತನೆ ಮಾಡಿರೋದು ನಾವಲ್ಲ ಮಾಡಿರೋದು. ಪೇರೆಂಟ್ ಗಳ ಹತ್ರ ಹೋಗಿ ಕೇಳಿದೆ ತೋರಿಸ್ಲಾ ಏನ್ ಹೇಳಿದ್ರೆ? ಅಲ್ಲಿ ಹೋಗಿ ಕೇಳ್ಕೊ ಬನ್ನಿ. ಈಗ ಕೇಳ್ಕೊಂಡೆ ಬಂದಿರೋದು ನಾವು. ತೋರಿಸಿದ್ರೆ ತೋರಿಸ್ತೀನಿ ನಾನು. ನೀವು ಗುಂಡ ವರ್ತನೆ ಮಾಡಿರೋ ಸ್ಟೂಡೆಂಟ್ ಮೇಲೆ ನಾನಲ್ಲ. ನನಗೆ ಹೇಳಕ್ ಬರ್ಬೇಡಿ ಗುಂಡ ಅಂತ. ನೀವು ಆಯ್ತಾ? ಅದೇ ನೀವು ಕಣ್ರಿ ಗುಂಡ ಮಾಡಿರೋದಲ್ಲಿ ಸ್ಟೂಡೆಂಟ್ ಮೇಲೆ ಅಡ್ಮಿಟ್ ಆಗಿದ್ದಾರೆ. ಬನ್ನಿ ತೋರಿಸ್ತೀನಿ. ನೀವು ಗುಂಡ ವರ್ತನೆ ಮಾಡಿ ಸ್ಟೂಡೆಂಟ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೀವು ನನಗೆ ಹೇಳ್ತಿದ್ದೀರಾ ಕತೆನ? ಇನ್ನು ಯಾವ ಬೆದರಿಕೆಗೂ ಬಗ್ಗದ ಪ್ರಜಾಶಕ್ತಿ ಟಿವಿ ಟೀಮ್ ಹಲ್ಲೆಗೊಳಗಾದ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದ ಬೆದರಿಕೆ ವಿರೋಧದ ನಡುವೆಯೂ ವರದಿ ಮಾಡಿ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕಿ ನಡೆಸಿದ ಕ್ರೌರ್ಯವನ್ನ ಬಯಲಿಗೆಳೆದಿದೆ. ತುಮಕೂರು ಜಿಲ್ಲೆಯಲ್ಲಿ ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿನಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೊಂದು ಕೇಳಿ ಬಂದಿರುವಂತದ್ದು. ಇದೀಗ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಸಣ್ಣೇನಹಳ್ಳಿಯಲ್ಲಿರುವಂತಹ ಸೆಂಟ್ ಜೋಸೆಫ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯೊಬ್ಬರು ಇಲ್ಲಿಯೇ ಓದುತ್ತಿದ್ದಂತಹ ವಿದ್ಯಾರ್ಥಿನಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೊಂದು ಕೇಳಿ ಬಂದಿದೆ. ಸೆಂಟ್ ಜೋಸೆಫ್ ಶಾಲೆಯಲ್ಲಿ ವರ್ಷ ಎನ್ನುವಂತಹ 16 ವರ್ಷದ ವಿದ್ಯಾರ್ಥಿನಿಯೊಬ್ಬರು SLC ಓದ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ನಡೆದಂತಹ ಪೂರ್ವಭಾವಿ ಸಿದ್ಧತಾ ಪರೀಕ್ಷೆಯಲ್ಲಿ ಆಕೆ ಕಡಿಮೆ ಅಂಕವನ್ನು ತೆಗೆದಿದ್ರು ಎನ್ನುವ ಕಾರಣಕ್ಕಾಗಿ ಶಾಲೆಯ ಮೇಲ್ವಿಚಾರಕಿ ಹಾಗೂ ಇಂಗ್ಲಿಷ್ ಶಿಕ್ಷಕಿಯಾದಂತಹ ನಿಶಾಂತಿ ಎನ್ನುವವರು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೊಂದು ಕೇಳಿ ಬಂದಿರುವಂಥದ್ದು. ಕಳೆದ ಸೋಮವಾರ ಈ ಘಟನೆ ನಡೆದಿದ್ದು ತಡವಾಗಿ ವರ್ಷ ಮನೆಯವರಿಗೆ ತಿಳಿಸಿರುವಂಥದ್ದು. ಸದ್ಯ ವರ್ಷ ತಿಪಟೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂಥದ್ದು. ನೀವೀಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ಸೆಂಟ್ ಜೋಸೆಫ್ ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿದ್ದೇನೆ. ತಿಪಟೂರು ತಾಲೂಕಿನ ಸಣ್ಣೇನಹಳ್ಳಿಯಲ್ಲಿರುವಂತಹ ಪಬ್ಲಿಕ್ ಶಾಲೆ. ಪ್ರಿಪರೇಟರಿ ಪರೀಕ್ಷೆಗಳು ನಡೀತಾ ಇವೆ. ಜಿಲ್ಲಾಡಳಿತವು ಕೂಡ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅಂಕಗಳನ್ನು ತರಿಸಬೇಕು, ಯಾವುದೇ ವಿದ್ಯಾರ್ಥಿಗಳು ಕೂಡ ಅನುತ್ತೀರ್ಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸರ್ಕಸನ್ನ ಮಾಡ್ತಾ ಇದೆ. ಇದೀಗ ಎಲ್ಲೊಂದು ಕಡೆ ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ಏರ್ತಾ ಇದ್ದಾರಾ ಅನ್ನೋ ಅನುಮಾನವೂ ಕೂಡ ಶುರುವಾಗಿರುವಂಥದ್ದು. ಶಿಕ್ಷಕರ ಮೇಲಿರುವಂತಹ ಒತ್ತಡವನ್ನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಒಡೆಯುವ ಮೂಲಕ ಇವರು ಕಳೆದುಕೊಳ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಇದೀಗ ಶುರುವಾಗ್ತಾ ಇದೆ. ಮೊನ್ನೆ ನಡೆದಂತಹ ಇಂಗ್ಲಿಷ್ ಪರೀಕ್ಷೆಯಲ್ಲಿ ವರ್ಷ 40 ಅಂಕವನ್ನು ತೆಗೆದಿದ್ರು. ಇದಕ್ಕಾಗಿ ಈಗ ಅವರಿಗೆ ಹಲ್ಲೆ ಮಾಡಿರುವಂಥದ್ದು. ತೊಡೆಯ ಭಾಗ ಹಾಗೂ ಕೈಯ ಭಾಗಕ್ಕೆ ವಿಪರೀತವಾಗಿ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರಂತೆ ಶಿಕ್ಷಕಿ ನಿಶಾಂತಿಯವರು. ಇಂಗ್ಲಿಷ್ ಶಿಕ್ಷಕಿಯರು ಆಗಿದ್ದಂತಹ ನಿಶಾಂತಿಯವರು ತಮ್ಮ ಶಿಕ್ಷಣ ವೃತ್ತಿಯನ್ನು ಮರೆತು ಹೋದ್ರ, ವಿದ್ಯಾರ್ಥಿಯ ಮೇಲೆ ಕಡಿಮೆ ಅಂಕ ಬಂದಿದ್ದಕ್ಕಾಗಿ ಹಲ್ಲೆ ಮಾಡುವಷ್ಟು ಕ್ರೂರತನಕ್ಕೆ ಇಳಿದ್ರ ಅನ್ನೋ ಅನುಮಾನವೂ ಕೂಡ ಇಲ್ಲಿ ಶುರುವಾಗಿರುವಂಥದ್ದು. ಇನ್ನು ಈ ಬಗ್ಗೆ ಆಡಳಿತ ಸಿಬ್ಬಂದಿ ಕರೆ ಮಾಡಿ ಘಟನೆ ಬಗ್ಗೆ ವಿವರಣೆ ಕೇಳಿದ್ರೆ ನಾವು ನಿಮಗೆ ಏನು ಹೇಳಲ್ಲ ಅಂತ ಉದ್ದಟತನ ತೋರಿಸಿದ್ರು. ಅಣ್ಣ ಈಗ ಯಾರು ಹೇಳಿದ್ರು ನನ್ಗೆ ಗೊತ್ತಿಲ್ಲ ಅಣ್ಣ, ಅವ್ರ ಪರವಾಗಿ ನಾನು ಕ್ಷಮೆ ಇಲ್ಲ ಸರ್, ಇಲ್ಲ ನೀವು ಬಂದು ಗೂಂಡಾಗಿರಿ ಮಾಡ್ತೀರಾ ಅಂತ ಹೇಳ್ತೀರಾ ಒಬ್ಬ ಪ್ರೆಸ್ ಅವರಿಗೆ ಅಂತಂದ್ರೆ ಹೆಂಗೆ ಇದು? ಅದು ಏನಾಗಿದೆ ಅಂದ್ರೆ ಈಗ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಸೊ ಹಂಗಾಗಿ ಪ್ರಾಬ್ಲಮ್ ಅಲ್ಲ ಸರ್, ಗೂಂಡಾಗಿರಿ ಯಾರು ಮಾಡಿರೋದು? ನಿಮ್ಮ ಶಾಲೆ ಟೀಚರ್ ಮಾಡಿರೋದಕ್ಕೆ ಅಲ್ಲಿ ಸ್ಟೂಡೆಂಟ್ ಅಡ್ಮಿಟ್ ಆಗಿದ್ದಾರೆ. ಅದನ್ನ ಬಿಟ್ಬಿಟ್ಟು ಇವ್ರು ಯಾರೋ ಸೈನ್ಸ್ ಟೀಚರ್ ಬಂದ್ಬಿಟ್ಟು ಇಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದೀರಾ, ನೀವು ಹಂಗ್ ಮಾಡ್ತಾ ಇದ್ದೀರಾ, ಈ ಗೂಂಡಾ ತರ ನುಗ್ತಾ ಇದ್ದೀರಾ. ನಾವು ಪರ್ಮಿಷನ್ ಕೇಳದಲ್ಲೇ ನುಗ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಸತಿ ಫೋನ್ ಮಾಡಿದೀವಿ ಹೇಳಿ? ಇವರು ಒಳಗಡೆ ಬರೋಕ್ ಹೋದ್ರೆ ಗೂಂಡಾಗಿರಿ ಮಾಡ್ತಾ ಇದ್ದೀರಾ, ನೀವು ಗೂಂಡಾ ತರ ನುಗ್ತಾ ಇದ್ದೀರಾ ಅಂದ್ರೆ ಸರಿ ಅಣ್ಣ. ಈಗ ಅವ್ರು ಮಾಡಿದ್ದು ತಪ್ಪೆ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾರು ಮಾಡಿರೋದು ಗೂಂಡಾಗಿರಿನ? ಸರಿ ಸಾರಿ ಅಣ್ಣ, ಬಿಡಿ, ಏನೋ ಒಂದು ಆಯ್ತು. ಇಲ್ಲಿ ಅಲ್ಲ ಆಯ್ತು, ನಾನು ಹಾಸ್ಪಿಟಲ್ ಅಲ್ಲೇ ಇದ್ದೆ. ಅದೇನೇ ಆಗ್ಲಿ, ಕಡಿಮೆ ಅಂಕ ತೆಗೆದಿದ್ದಕ್ಕೆ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕಿಯೊಬ್ಬರು ಹಲ್ಲೆ ಮಾಡಿ ಕ್ರೌರ್ಯ ಮೆರೆದಿದ್ದು ಅಮಾನವೀಯ ಕೃತ್ಯವೇ ಸರಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಮಾಡಿ ದರ್ಪ ಮೆರೆದಿರುವ ಶಾಲೆ ಹಾಗೂ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಅಲ್ಲದೆ ಹಲ್ಲೆಗೊಳಗಾದ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿನಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೊಂದು ಕೇಳಿ ಬಂದಿರುವಂತದ್ದು. ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂತ ಹೊಡೆದಿತ್ತು. ಗುಂಡ ತರ ಬರ್ತಿರ್ತಾರ ಪರ್ಮಿಷನ್ ತಗೊಂಡು ಅದೇನ್ ಮಾಡ್ಬೇಕು ಮಾಡು ನಿಮ್ಗೆ ಸರ್ ಇಲ್ಲಿ ಬಂದಿರೋರಿಗೆ ಪರ್ಮಿಷನ್ ಇಲ್ದಲೆ. 2 ತೊಡೆಗೆ ಏಟಾಗಿದೆ, ಕೈಗೆ ಏಟಾಗಿದೆ. ಅವ್ಳಿಗೆ ಊಟ ಮಾಡಕ್ಕಾಗಲ್ಲ. ಗುಂಡ ವರ್ತನೆ ಮಾಡಬೇಡಿ, ಗುಂಡು ತರ ಏನ್ ಮಾಡ್ತಾ ಇದೀವಿ ನಾವು? ನೀವು ಮಾಡಿರೋದು ಸ್ಟೂಡೆಂಟ್ ಅದಕ್ಕೆ ಅಲ್ಲಿ ಅಡ್ಮಿಟ್ ಆಗಿರೋದು. ಗುಂಡ ವರ್ತನೆ ನೀವು ಮಾಡಿರೋದು ನಾವಲ್ಲ.